ಇವತ್ತು ನಾನು ನಿಮಗೆ ಹೇಳೋಕೆ ಹೋಗ್ತಿರೋಂಥ ಒಂದು ವಿಚಿತ್ರವಾದ ಸ್ಟೋರಿನ ನೀವು ಮೋಸ್ಟ್ಲಿ ಇಲ್ಲಿವರೆಗೂ ಎಲ್ಲೂ ಕೇಳಿರಲ್ಲ. ಸೊ ಫ್ಲೋರಿಡಾ ಅಮೆರಿಕ ದೇಶದಲ್ಲಿರುವಂತ ಒಂದು ರಾಜ್ಯ. ಇಲ್ಲಿ ಬಹಳ ಸುಂದರವಾಗಿರುವಂತ ಬಿಲ್ಡಿಂಗ್ಸ್ ಗಳು, ಬೀಚ್ ಗಳು ಮತ್ತೆ ಬಹಳ ಒಳ್ಳೊಳ್ಳೆ ಸೀನರೀಸ್ ಗಳು ಇದಾವೆ. ಈ ಒಂದು ಸಿಟಿಲಿ ನೀವು ಬದುಕಬೇಕಂದ್ರೆ ನೀವು ತುಂಬಾನೇ ರಿಚ್ ಆಗಿರ್ಬೇಕು. ಯಾಕಂದ್ರೆ ಅಂತ ಸ್ಟ್ರಾಂಗ್ GDP ಮತ್ತೆ ಎಕಾನಮಿ ಇರುವಂತ ಸಿಟಿ ಇದು. ಡಾಲಿಯಾ ಮತ್ತೆ ಮೈಕಲ್ ಅನ್ನೋ ಗಂಡ ಹೆಂಡತಿ ಇಂತ ರಿಚ್ ಸಿಟಿಲಿ ಒಂದು ಸ್ವಂತ ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ. ಸೊ ಇದರಿಂದಾನೇ ನೀವು ಡಾಲಿಯಾ ಗಂಡ ಆಗಿದ್ದಂತ ಈ ಮೈಕಲ್ ಎಂತ ರಿಚ್ ಇದ್ದ ಅಂತ ಗೆಸ್ ಮಾಡಬಹುದು. ಮೈಕಲ್ ಮತ್ತೆ ಡಾಲಿಯಾ ಮದುವೆ ಆಗಿ ಜಸ್ಟ್ 1 ತಿಂಗಳು ಮಾತ್ರ ಆಗಿರುತ್ತೆ. ಇವರಿಬ್ರು ನಡುವೆ ತುಂಬಾನೇ ಅಫೆಕ್ಷನ್ ಮತ್ತೆ ಲವ್ ಇರುತ್ತೆ. ಇವರಿಬ್ರನ್ನ ನೋಡಿದವರೆಲ್ಲ ಗಂಡ ಹೆಂಡತಿ ಅಂತ ಇದ್ರೆ ಡಾಲಿಯಾ ಮತ್ತೆ ಮೈಕಲ್ ತರ ಇರಬೇಕು ಅಂತ ಎಲ್ರಿಗೂ ಎಕ್ಸಾಂಪಲ್ ಕೊಡ್ತಿದ್ರು. ಸೊ ಇಷ್ಟೊಂದು ಲವ್, ಅಫೆಕ್ಷನ್ ಮತ್ತೆ ಎಕ್ಸೈಟ್ಮೆಂಟ್ ಇಂದ ಕೂಡಿದ್ದಂತ ಇವರಿಬ್ರು ಲೈಫ್ ಅಲ್ಲಿ ಯಾರು ಎಕ್ಸ್ಪೆಕ್ಟೇ ಮಾಡಲಿಲ್ಲದಂತ ಒಂದು ಕೆಟ್ಟ ಘಟನೆ ನಡೀತು. 2009 ಮಾರ್ಚ್ 12ನೇ ತಾರೀಕು ಡಾಲಿಯಾ ಜಿಮ್ ನಲ್ಲಿ ವರ್ಕೌಟ್ ನ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ಆದ್ರೆ ಡಾಲಿಯಾ ಮನೆ ಮುಂದೆ 4-5 ಪೊಲೀಸರು ಕಾರ್ಗಳು ನಿಂತಿರೋದು ಡಾಲಿಯಾಗೆ ಕಾಣಿಸುತ್ತೆ. ತುಂಬಾನೇ ಕನ್ಫ್ಯೂಷನ್ ಇಂದ ತನ್ನ ಕಾರ್ನ ಪಾರ್ಕ್ ಮಾಡಿ ಡಾಲಿಯಾ ಪೊಲೀಸರ ಹತ್ರ ಬರ್ತಾಳೆ. ಸೊ ಮೈಕಲ್ ಮಲಗಿರ್ಬೇಕಾದ್ರೆ ಯಾರೋ ಅವನಿಗೆ ಶೂಟ್ ಮಾಡಿ ಸಾಯಿಸಿದ್ದಾರೆ ಅನ್ನೋ ವಿಷಯನ ಡಾಲಿಯಾಗೆ ಪೊಲೀಸರು ಹೇಳ್ತಾರೆ. I'm Sergeant Ramsey. I'm the one that called you. Thank you for coming. I'm sorry to call you. Listen, we had a report of a disturbance at your house, and there were shots fired. Is your husband Michael? Okay, I'm sorry to tell you, ma'am. He's been killed. He's been killed, ma'am. I'm sorry. No, he's not. Listen. No. Try to calm down. Listen, right now we need to get you to the station. No. We need to get you to our police station. I want to see him. I can't let you in, man. We have to do our job. If you want us to find his killer, okay? We need you to calm down. ಡಾಲಿಯಾ ಅಳ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಅವಳು ತನ್ನ ಗಂಡನ್ನ ಎಷ್ಟು ಪ್ರೀತಿಸ್ತಿದ್ಲು ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು ಅವಳು ಇಡೀ ಬಾಡಿನೇ ಈ ನ್ಯೂಸ್ ಕೇಳಿದ ಮೇಲೆ ನಡುತ್ತಾ ಇದೆ. ಸೊ ಡಾಲಿಯಾ ತನ್ನ ಗಂಡನ್ನ ಎಷ್ಟು ಪ್ರೀತಿಸ್ತಿದ್ಲು ಅನ್ನೋದಕ್ಕೆ ಈ ಒಂದು ವಿಡಿಯೋನೇ ಸಾಕ್ಷಿ. ಸೊ ಮೈಕಲ್ ನ ಸಾಯಿಸಿದ್ಯಾರು? ಜಸ್ಟ್ 1 ತಿಂಗಳಿಂದ ಮದುವೆ ಆಗಿದ್ದಂತ ಇವರಿಬ್ರು ಲೈಫ್ ನ ಹಾಳು ಮಾಡಿದ್ಯಾರು? ಈ ಎಲ್ಲ ಕ್ವಶನ್ಸಿಗೂ ಆನ್ಸರ್ ಹುಡುಕ್ಬೇಕಂದ್ರೆ ನಾವ್ ಈ ಸ್ಟೋರಿನ ಮೊದಲಿಂದ ಸ್ಟಾರ್ಟ್ ಮಾಡಬೇಕು. ಸೊ ಈ ಇನ್ಸಿಡೆಂಟ್ ಆಗೋಕ್ಕಿಂತ 6 ತಿಂಗಳು ಮುಂಚೆ ಫ್ಲೋರಿಡಾದಲ್ಲಿ ಇದ್ದಂತ ಬಾಯಿಂಟನ್ ಬೀಚ್ ಗೆ ಮೈಕಲ್ ಪಾರ್ಟಿ ಮಾಡೋಕಂತ ಫ್ರೆಂಡ್ಸ್ ಜೊತೆ ಹೋಗಿರ್ತಾನೆ. ಬೀಚ್ ನಲ್ಲಿ ಡ್ರಿಂಕ್ಸ್ ಮಾಡ್ತಾ, ಡ್ಯಾನ್ಸ್ ಮಾಡ್ತಾ ಮೈಕಲ್ ತುಂಬಾನೇ ಎಂಜಾಯ್ ಮಾಡ್ತಿರ್ತಾನೆ. ಇದೇ ಬೀಚ್ ಗೆ ಡಾಲಿಯಾ ಕೂಡ ತನ್ನ ಫ್ರೆಂಡ್ಸ್ ಜೊತೆ ಬಂದಿರ್ತಾಳೆ. ಇಲ್ಲಿ ಮೈಕಲ್ ಡಾಲಿಯಾನ ಫಸ್ಟ್ ಟೈಮ್ ನೋಡ್ತಾನೆ. ಫಸ್ಟ್ ಟೈಮ್ ಡಾಲಿಯಾನ ನೋಡ್ತಿದ್ದಂಗೆ ಮೈಕಲ್ ಗೆ ಅವಳ ಮೇಲೆ ಲವ್ ಅಟ್ ಫಸ್ಟ್ ಸೈಟ್ ಆಗುತ್ತೆ. ಯಾಕಂದ್ರೆ ಡಾಲಿಯಾ ನೋಡೋಕೆ ತುಂಬಾನೇ ಬ್ಯೂಟಿಫುಲ್ ಮತ್ತೆ ಬಹಳ ಅಟ್ರಾಕ್ಟಿವ್ ಆಗಿ ಇದ್ಲು. ಡಾಲಿಯಾನ ಹೇಗಾದ್ರೂ ಮಾಡಿ ಮಾತಾಡ್ಸ್ಲೇಬೇಕಂತ ಮೈಕಲ್ ಡಿಸೈಡ್ ಮಾಡ್ತಾನೆ. ತನ್ನ ಫ್ರೆಂಡ್ಸ್ ಇನ್ ಹೆಲ್ಪ್ ತಗೊಂಡು ಮೈಕಲ್ ಡಾಲಿಯಾನ ಮಾತಾಡ್ಸೋದಷ್ಟೇ ಅಲ್ಲದೆ ಅವಳ ನಂಬರ್ ಕೂಡ ಇಸ್ಕೋತಾನೆ. ಅವತ್ತು ಪಾರ್ಟಿ ಮುಗಿಸ್ಕೊಂಡು ಹೋಗ್ತಿದ್ದಂಗೆ ಮೈಕಲ್ ಮತ್ತೆ ಡಾಲಿಯಾ ಒಬ್ರ ಜೊತೆ ಇನ್ನೊಬ್ರು ರಾತ್ರಿ ಇಡೀ ಫೋನ್ ಅಲ್ಲಿ 2 ಗಂಟೆವರೆಗೂ ಮಾತಾಡ್ತಾರೆ. ಡಾಲಿಯಾಗೆ ಮೈಕಲ್ ಮಾತಾಡ್ತಿದ್ದಂತ ಸ್ಟೈಲು, ಅವನ್ ಪರ್ಸನಾಲಿಟಿ ತುಂಬಾನೇ ಇಷ್ಟ ಆಗುತ್ತೆ. ಹೀಗೆ ಫೋನ್ ನಲ್ಲಿ ಮಾತಾಡ್ತಿದ್ದಂತ ಇವರಿಬ್ರು ರೆಗ್ಯುಲರ್ ಆಗಿ ಮೀಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಡಾಲಿಯಾ ತನ್ನ ಲೈಫ್ ಅಲ್ಲಿ ನಡೀತಿದ್ದಂತ ಚಿಕ್ಕ ವಿಷಯಗಳನ್ನ ಕೂಡ ಮೈಕಲ್ ಹತ್ರ ಓಪನ್ ಆಗಿ ಹೇಳ್ತಿರ್ತಾಳೆ. ಈ ಕಡೆ ಸೈಡ್ ಮೈಕಲ್ ಕೂಡ ಎಲ್ಲ ವಿಷಯನೂ ಡಾಲಿಯಾ ಹತ್ರ ಶೇರ್ ಮಾಡ್ತಿರ್ತಾನೆ. ಈಗ ಇವರಿಬ್ರು ಫ್ರೆಂಡ್ಶಿಪ್ ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಇಷ್ಟು ದಿನ ಫ್ರೆಂಡ್ಸ್ ಆಗಿದ್ದಂತ ಇವರಿಬ್ರು ಲವರ್ಸ್ ಆಗ್ತಿದ್ದಂಗೆ ಇವರಿಬ್ರು ಲೈಫ್ ಅಲ್ಲಿ ಇದ್ದಂತ ಎಕ್ಸೈಟ್ಮೆಂಟ್ ಇನ್ನೂ ಡಬಲ್ ಆಗುತ್ತೆ. ಎನಿ ಟೈಮ್ ಇವರಿಬ್ರು ಜೊತೆಲೇ ಇರೋಕೆ ಸ್ಟಾರ್ಟ್ ಮಾಡ್ತಾರೆ. ಇವರಿಬ್ರು ತುಂಬಾನೇ ಡೀಪ್ ಆಗಿ ಒಬ್ರನ್ನೊಬ್ರು ಲವ್ ಮಾಡೋಕ್ ಸ್ಟಾರ್ಟ್ ಮಾಡಿರ್ತಾರೆ. ಪ್ರೀತಿ ಮಾಡ್ತಿದ್ದಂತ ಇವರಿಬ್ರು ಕೊನೆಗೆ 2009 ಫೆಬ್ರವರಿ 2ನೇ ತಾರೀಕು ಅಫಿಷಿಯಲಿ ಮದುವೆ ಆಗ್ತಾರೆ. ಸೊ ಮದ್ವೆ ಆದ್ಮೇಲೆ ಇವರಿಬ್ರು ನಡುವೆ ಇದ್ದಂತ ಲವ್ ಮತ್ತೆ ಅಫೆಕ್ಷನ್ ಇನ್ನೂ ಜಾಸ್ತಿ ಆಗುತ್ತೆ. ಇಷ್ಟೊಂದು ಪರ್ಫೆಕ್ಟ್ ಆಗಿದ್ದಂತ ಇವರಿಬ್ರು ಲೈಫ್ ಅಲ್ಲಿ ನಿಧಾನವಾಗಿ ವಿಚಿತ್ರವಾದ ಇನ್ಸಿಡೆಂಟ್ಸ್ ಗಳು ಒಂದಾದ್ಮೇಲೆ ಒಂದು ನಡೆಯೋಕೆ ಸ್ಟಾರ್ಟ್ ಆಗುತ್ತೆ. ಸಡನ್ ಆಗಿ ಒಂದಿನ ಬೆಳಿಗ್ಗೆ ಮೈಕಲ್ ನ ಮನೆಗೆ ಪೊಲೀಸರು ಬರ್ತಾರೆ. ಮೈಕಲ್ ಹತ್ರ ಬಂದಂತ ಪೊಲೀಸರು ನೀವು ಮಾದಕ ವಸ್ತುಗಳನ್ನ ಉಪಯೋಗಿಸ್ತಿದ್ದೀರಿ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ ಅಂತಾರೆ. ಈ ಮಾತುಗಳನ್ನ ಕೇಳಿದಂತ ಮೈಕಲ್ ತುಂಬಾನೇ ಕನ್ಫ್ಯೂಸ್ ಆಗ್ತಾನೆ. ಸೊ ಪೊಲೀಸರು ಮೈಕಲ್ ಇನ್ ಮನೆನ 1 ಇಂಚ್ ಕೂಡ ಬಿಡ್ಲಿಲ್ದಂಗೆ ಸರ್ಚ್ ಮಾಡ್ತಾರೆ. 12 ಗಂಟೆ ಪೊಲೀಸರು ಮೈಕಲ್ ಮನೆನ ಸರ್ಚ್ ಮಾಡಿದ್ರು ಕೂಡ ಅವರಿಗೆ ಒಂದೇ ಒಂದು ಎವಿಡೆನ್ಸ್ ಕೂಡ ಸಿಗಲ್ಲ. ಇದರಿಂದ ಪೊಲೀಸರು ಸೈಲೆಂಟ್ ಆಗಿ ವಾಪಸ್ ಹೋಗ್ತಾರೆ. ಸೊ ಮೈಕಲ್ ಕೂಡ ಈ ಇನ್ಸಿಡೆಂಟ್ ನ ಮರೆತು ನಾರ್ಮಲ್ ಆಗಿ ತನ್ನ ಲೈಫ್ ನ ಲೀಡ್ ಮಾಡ್ತಾನೆ. ಸೊ
ಈ ಇನ್ಸಿಡೆಂಟ್ ಆಗಿ 3-4 ದಿನ ಆದ್ಮೇಲೆ ಡಾಲಿಯಾ ಮೈಕಲ್ ಜೊತೆ ಒಂದು ರೊಮ್ಯಾಂಟಿಕ್ ಈವ್ನಿಂಗ್ ನ ಕಳಿಬೇಕಂತ ಡಿಸೈಡ್ ಮಾಡ್ತಾಳೆ. ಇದಕ್ಕೋಸ್ಕರ ಅವಳು ಪಾಮ್ ಬೀಚ್ ಹತ್ರ ಇರೋ ಒಂದು ಲಕ್ಸುರಿಯಸ್ ಹೋಟೆಲ್ ನ ಬುಕ್ ಮಾಡ್ತಾಳೆ. ಸೊ ಡಾಲಿಯಾ ಮತ್ತೆ ಮೈಕಲ್ ಈ ಹೋಟೆಲ್ ನಲ್ಲಿ ರೊಮ್ಯಾಂಟಿಕ್ ಡಿನ್ನರ್ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಅಲ್ಲಿಗೆ ಮತ್ತೆ ಪೊಲೀಸರು ಬಂದ್ಬಿಡ್ತಾರೆ. ಏನಾಯ್ತು ಅಂತ ಮೈಕಲ್ ಕೇಳಿದಾಗ ನಿಮ್ ಕಾರ್ ನಲ್ಲಿ ಮಾದಕ ವಸ್ತುನ ಇಟ್ಕೊಂಡಿದ್ದೀರಾ ಅಂತ ಮತ್ತೆ ಇನ್ಫಾರ್ಮೇಶನ್ ಬಂದಿದೆ ಅಂತಾರೆ ಪೊಲೀಸರು. ಅದೇ ರೀಸನ್ ನ ಪೊಲೀಸರು ಕೊಟ್ಟಿದ್ಕೆ ಮೈಕಲ್ ತುಂಬಾನೇ ಕೋಪ ಮಾಡ್ಕೋತಾನೆ. ಆದ್ರೂ ಅವನು ಪೊಲೀಸರಿಗೆ ಫುಲ್ ಸಪೋರ್ಟ್ ಮಾಡಿ ಕಾರ್ ನ ಸರ್ಚ್ ಮಾಡೋಕೆ ಪರ್ಮಿಷನ್ ಕೊಡ್ತಾನೆ. ಪೊಲೀಸರು ಕಾರ್ ನ ಎಷ್ಟೇ ಸರ್ಚ್ ಮಾಡಿದ್ರು ಅವರಿಗೆ ಯಾವ್ದೇ ತರದ ಎವಿಡೆನ್ಸ್ ಗಳು ಸಿಗಲ್ಲ. ಇದರಿಂದ ಸಿಟ್ಟಾದಂತ ಡಾಲಿಯಾ ಪೊಲೀಸರಿಗೆ ಬೈಯೋಕೆ ಸ್ಟಾರ್ಟ್ ಮಾಡ್ತಾಳೆ. ತಪ್ಪು ಅವ್ರದೇ ಇದ್ದಿದ್ರಿಂದ ಪೊಲೀಸರು ಡಾಲಿಯಾ ಮತ್ತೆ ಮೈಕಲ್ ಗೆ ಸಾರಿ ಕೇಳಿ ಅಲ್ಲಿಂದ ಹೋಗ್ತಾರೆ. ಈ ಇನ್ಸಿಡೆಂಟ್ ಆಗಿ ಸ್ವಲ್ಪ ದಿನ ಆದ್ಮೇಲೆ ಡಾಲಿಯಾ ಮತ್ತೆ ಮೈಕಲ್ ಒಂದು ರೆಸ್ಟೋರೆಂಟ್ ಗೆ ಹೋಗಿ ಊಟ ಮಾಡಿ ಬರ್ತಿರ್ತಾರೆ. ಮತ್ತೆ ಪೊಲೀಸರು ಅಲ್ಲಿಗೆ ಬಂದು ಅದೇ ರೀಸನ್ ನ ಕೊಟ್ಟು ಮೈಕಲ್ ನ ಕಾರ್ ನ ಸರ್ಚ್ ಮಾಡ್ತಾರೆ. ಬಟ್ ಈ ಸಲ ಕಾರ್ ನಲ್ಲಿ ಇದ್ದಂತ ಸಿಗರೆಟ್ ಪ್ಯಾಕ್ ನಲ್ಲಿ ಕೆಲವು ಮಾದಕ ವಸ್ತುಗಳು ಪೊಲೀಸರಿಗೆ ಸಿಗುತ್ತೆ. ಇದನ್ನ ನೋಡಿ ಮೈಕಲ್ ಗೆ ತುಂಬಾನೇ ಭಯ ಆಗುತ್ತೆ. ಸೊ ಈ ವಸ್ತುಗಳು ನಂದಲ್ಲ, ಇದನ್ನ ನನ್ನನ್ನ ಸಿಕ್ಕಾಕ್ಸೋಕೋಸ್ಕರ ಯಾರೋ ಬೇರೆಯವರು ಇಲ್ಲಿ ಇಟ್ಟಿದ್ದಾರೆ ಅಂತ ಮೈಕಲ್ ಜೋರಾಗಿ ಹೇಳ್ತಾ ಅಳೋಕ್ ಸ್ಟಾರ್ಟ್ ಮಾಡ್ತಾನೆ. ಮೈಕಲ್ ನ ನೋಡ್ತಿದ್ದಂತ ಪೊಲೀಸರು ಸಡನ್ ಆಗಿ ಡಾಲಿಯಾನ ಅಬ್ಸರ್ವ್ ಮಾಡ್ತಾರೆ. ತನ್ನ ಗಂಡ ಅಳ್ತಿದ್ರು ಕೂಡ ಡಾಲಿಯಾ ಮುಖದಲ್ಲಿ ಒಂದೇ ಒಂದು ಎಮೋಷನ್ ಇರಲ್ಲ. ಸೊ ಪೊಲೀಸರು ಮೈಕಲಿನ ಮಾತನ್ನ ನಂಬಿ ಅವನನ್ನ ಬಿಡ್ತಾರೆ. ಸೊ ಮೈಕಲ್ ತುಂಬಾನೇ ಹೊತ್ತು ಸುಸ್ತಾಗಿರೋದ್ರಿಂದ ಡಾಲಿಯಾ ಕಾರ್ ನ ಡ್ರೈವ್ ಮಾಡ್ತಾ ಮೈಕಲ್ ನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಮೈಕಲ್ ಗೆ ಒಂದು ವಿಷಯ ಸಡನ್ ಆಗಿ ಫ್ಲಾಶ್ ಆಗುತ್ತೆ. ನನ್ನ ಮತ್ತೆ ಡಾಲಿಯಾನ ಬಿಟ್ರೆ ಆ ರೆಸ್ಟೋರೆಂಟ್ ಗೆ ನಾವು ಊಟ ಮಾಡಕ್ ಹೋಗ್ತಿದೀವಿ ಅನ್ನೋ ವಿಷಯ ಯಾರಿಗೂ ಗೊತ್ತಿಲ್ಲ. ಸೊ ಡಾಲಿಯಾನೇ ಹೇಳಿರ್ಬೋದಲ್ಲ ಪೊಲೀಸರಿಗೆ ಅಂತ ಮೈಕಲ್ ಗೆ ಚಿಕ್ಕದಾಗಿ ಡೌಟ್ ಬರುತ್ತೆ. ಸೊ ಮೈಕಲ್ ಜಾಸ್ತಿ ಟೈಮ್ ನ ವೇಸ್ಟ್ ಮಾಡ್ಲಿಲ್ದಂಗೆ ಡೈರೆಕ್ಟ್ ಆಗಿ ಡಾಲಿಯಾಗೆ ಇದ್ರ ಬಗ್ಗೆ ಕೇಳ್ತಾನೆ. ಮೈಕಲ್ ಮಾತನ್ನ ಕೇಳಿದಂತ ಡಾಲಿಯಾ ಸಡನ್ ಆಗಿ ಕಾರ್ ನ 190 km/h ಸ್ಪೀಡ್ ಅಲ್ಲಿ ಓಡಿಸೋಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಇಷ್ಟೊಂದು ಸ್ಪೀಡ್ ಆಗಿ ಕಾರ್ ನ ಓಡಿಸೋದಷ್ಟೇ ಅಲ್ಲದೆ ಜೋರಾಗಿ ಕಿರ್ಚಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಡಾಲಿಯಾ ಕಾರ್ ನ ಇಷ್ಟು ಸ್ಪೀಡ್ ಆಗಿ ಓಡಿಸ್ತಿರೋದ್ ನೋಡಿ ಭಯ ಪಟ್ಟಂತ ಮೈಕಲ್ ಅವಳಿಗೆ ಸಾರಿ ಕೇಳಕ್ ಸ್ಟಾರ್ಟ್ ಮಾಡ್ತಾನೆ. ಸೊ ಮನೆಗೆ ವಾಪಸ್ ಬಂದ್ಮೇಲೆ ಈ ಇನ್ಸಿಡೆಂಟ್ ಬಗ್ಗೆ ಇವರಿಬ್ರು ಮರ್ತು ನಾರ್ಮಲ್ ಆಗಿ ಮಲ್ಕೋತಾರೆ. ಸೊ ಹೀಗೆ 1-2 ದಿನ ಆದ್ಮೇಲೆ ಡಾಲಿಯಾ ಮೈಕಲ್ ಹತ್ರ ಬಂದು ತಾನು ಪ್ರೆಗ್ನೆಂಟ್ ಇದೀನಿ ಅನ್ನೋ ವಿಷಯನ ಅವನಿಗೆ ಹೇಳ್ತಾಳೆ. ಈ ವಿಷಯನ ಕೇಳ್ತಿದ್ದಂಗೆ ಮೈಕಲ್ ತುಂಬಾನೇ ಖುಷಿ ಪಡ್ತಾನೆ. ಸೊ ಇವರಿಬ್ರು ಹತ್ರ ಇರುವಂತ ಒಂದು ಸ್ಟೋರಿಗೆ ಹೋಗಿ ಚಿಕ್ಕ ಮಕ್ಕಳು ಆಟ ಆಡುವಂತ ಟಾಯ್ಸ್ ಗಳನ್ನ ಕೂಡ ತರ್ತಾರೆ. ಆದ್ರೆ ರಿಯಾಲಿಟಿ ಏನಂದ್ರೆ ಡಾಲಿಯಾ ಪ್ರೆಗ್ನೆಂಟೇ ಆಗಿರಲ್ಲ. ಸೊ ಮೈಕಲ್ ಇನ್ ಮೈಂಡ್ ನ ಡೈವರ್ಟ್ ಮಾಡಕ್ಕೋಸ್ಕರ ಡಾಲಿಯಾ ತಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಸುಳ್ಳು ಹೇಳಿರ್ತಾಳೆ. ಆದ್ರೆ ಮೈಕಲ್ ಇವಳು ಹೇಳಿರುವಂತ ಸುಳ್ಳನ್ನ ನಿಜ ಅನ್ಕೊಂಡು ತುಂಬಾನೇ ಖುಷಿ ಪಡ್ತಿರ್ತಾನೆ. ಸೊ ಹೀಗೆ ಕೆಲವು ದಿನಗಳು ಕಳೆದ್ಮೇಲೆ ಡಾಲಿಯಾ ಸಡನ್ ಆಗಿ ಒಂದು ದಿನ ತನ್ನ ಹಳೆ ಬಾಯ್ ಫ್ರೆಂಡ್ ಸ್ಟ್ಯಾನ್ಲಿಗೆ ಮೆಸೇಜ್ ಕಳಿಸ್ತಾಳೆ. ಈ ಮೆಸೇಜ್ ಅಲ್ಲಿ ನಾನು ನಿನ್ನನ್ನ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀನಿ ಮತ್ತೆ ನಾನು ನಿನ್ ಜೊತೆ ಫಿಸಿಕಲ್ ಆಗ್ಬೇಕು ಅಂತ ಡಾಲಿಯಾ ಸ್ಟ್ಯಾನ್ಲಿಗೆ ಮೆಸೇಜ್ ಕಳ್ಸಿರ್ತಾರೆ. ಈ ಮೆಸೇಜ್ ನ ಓದಿದಂತ ಸ್ಟ್ಯಾನ್ಲಿ ಇವಳನ್ನ ಮೀಟ್ ಆಗೋಕೆ ಒಪ್ಕೋತಾನೆ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಡಾಲಿಯಾ ಇದೇ ಸ್ಟ್ಯಾನ್ಲಿ ಜೊತೆ ಮುಂಚೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಇವನನ್ನ ದುಡ್ಡಿಗೋಸ್ಕರ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಬ್ರೇಕಪ್ ಮಾಡ್ಕೊಂಡಿರ್ತಾಳೆ. ಒಂದ್ಸಲ ಅಲ್ಲ 3 ಸಲ ಇವನ್ ಜೊತೆ ಬ್ರೇಕಪ್ ಮಾಡ್ಕೊಂಡಿರ್ತಾಳೆ. ಸೊ ಡಾಲಿಯಾ ಸ್ಟ್ಯಾನ್ಲಿನ ಮೀಟ್ ಆದಾಗ ಸ್ಟ್ಯಾನ್ಲಿಗೆ ಇವಳು ಒಂದು ಪ್ಲಾನ್ ನ ಹೇಳ್ಕೊಡ್ತಾಳೆ. ಆ ಪ್ಲಾನ್ ಪ್ರಕಾರ ಸ್ಟ್ಯಾನ್ಲಿ ಮೈಕಲ್ಗೆ ಫೋನ್ ಮಾಡಿ ಲಾಯರ್ ತರ ಮಾತಾಡಿ ಅವನ್ ಮನೇನ ಡಾಲಿಯಾ ಹೆಸರಿಗೆ ಬರೆಯೋ ತರ ಮೆನುಪ್ಲೇಟ್ ಮಾಡ್ತಾನೆ. ಆಶ್ಚರ್ಯ ಏನಂದ್ರೆ ಸ್ಟ್ಯಾನ್ಲಿ ಹೇಳಿದ್ದಂತ ಈ ಮಾತುಗಳನ್ನೆಲ್ಲ ಮೈಕಲ್ ಸೀರಿಯಸ್ ಆಗಿ ತಗೋತಾನೆ. ಸೊ ಡಾಲಿಯಾನ ಕರ್ಕೊಂಡೋಗಿ ಮತ್ತೆ ಅವಳು ಪ್ರೆಗ್ನೆಂಟ್ ಇದ್ದಾಳೆ ಅನ್ನೋ ಒಂದು ಎಮೋಷನ್ ಮೇಲೆ ಮೈಕಲ್ ತನ್ನ ಮನೇನ ಡಾಲಿಯಾ ಹೆಸರಿಗೆ ಬರಿತಾನೆ. ಸೊ ಈ ಕೆಲಸ ಮಾಡೋಕೆ ಸ್ಟ್ಯಾನ್ಲಿನ ಯೂಸ್ ಮಾಡ್ಕೊಂಡಂತ ಡಾಲಿಯಾ ಈಗ ಅವನನ್ನ ಕೈ ಬಿಡ್ತಾಳೆ. ತನ್ನ ನೆಕ್ಸ್ಟ್ ಪ್ಲಾನಿಗೋಸ್ಕರ ಡಾಲಿಯಾ ತನ್ನ ಹಳೆ ಬಾಯ್ ಫ್ರೆಂಡ್ ಆಗಿದ್ದಂತ ಇನ್ನೊಬ್ಬ ಹುಡುಗ ಮೊಹಮ್ಮದ್ ಶಿಹಾದ್ ನ ಕಾಂಟ್ಯಾಕ್ಟ್ ಮಾಡ್ತಾಳೆ. ಸೊ ಇವರಿಬ್ರು ಮೀಟ್ ಆದಾಗ ಡಾಲಿಯಾ ತನ್ನ ಗಂಡ ಮೈಕಲ್ ನ ಸಾಯಿಸೋಕೆ ಒಬ್ಬ ಹಿಟ್ ಮ್ಯಾನ್ ನ ನೀನು ಅರೇಂಜ್ ಮಾಡ್ಬೇಕು ಅಂತ ಶಿಹಾದ್ಗೆ ಹೇಳ್ತಾಳೆ. ಇವಳು ಹೇಳಿದ ಮಾತಿಗೆ ಶಿಹಾದ್ ಒಪ್ಕೊಳ್ಳೋದು ಇಲ್ಲ ಮತ್ತೆ ರಿಜೆಕ್ಟ್ ಕೂಡ ಮಾಡಲ್ಲ. ಇವಳನ್ನ ಮೀಟ್ ಮಾಡಿ ವಾಪಸ್ ಬರ್ತಿರ್ಬೇಕಾದ್ರೆ ಶಿಹಾದ್ಗೆ ಒಂಥರ ತುಂಬಾನೇ ಅನ್ಈಸಿ ಫೀಲಿಂಗ್ ಆಗುತ್ತೆ. ಇಲ್ಲಿ ಶಿಹಾದ್ ತನ್ನ ಬುದ್ಧಿನ ಉಪಯೋಗಿಸಿ ಪೊಲೀಸ್ ಹತ್ರ ಹೋಗಿ ಡಾಲಿ ಹೇಳಿದ ಮಾತುಗಳನ್ನೆಲ್ಲ ಆಸ್ ಇಟ್ ಈಸ್ ಅವ್ರ ಮುಂದೆ ಹೇಳ್ಬಿಡ್ತಾನೆ. ಸೊ ಈಗ ಪೊಲೀಸರು ಡೈರೆಕ್ಟ್ ಆಗಿ ಹೋಗಿ ಡಾಲಿಯಾನ ಅರೆಸ್ಟ್ ಮಾಡಬಹುದಿತ್ತು. ಆದ್ರೆ ಈ ತರ ಮಾಡಿದ್ರೆ ಡಾಲಿಯಾನ ಈ ಕೇಸ್ ನಲ್ಲಿ ಕ್ಲೀನ್ ಆಗಿ ಸಿಕ್ಕಾಕ್ಸೋಕೆ ಮತ್ತೆ ಕ್ಲೀನ್ ಆಗಿ ಅವಳಿಗೆ ಶಿಕ್ಷೆ ಕೊಡ್ಸೋಕೆ ಆಗ್ತಿರ್ಲಿಲ್ಲ. ಇದರಿಂದಾಗಿ ಪೊಲೀಸರು ತುಂಬಾನೇ ಪ್ಲಾನಿಂಗ್ ಮಾಡಿ ಶಿಹಾದ್ ನ ಕಾರ್ ನಲ್ಲಿ ಕ್ಯಾಮ್ರಾನ ಇಟ್ಟು ಕಳಿಸ್ತಾರೆ. ಈಗ ಡಾಲಿಯಾ ಕಾರ್ ಒಳಗಡೆ ಬಂದು ತನ್ನ ಗಂಡ ಮೈಕಲ್ ನ ಫೋಟೋ ಮತ್ತೆ ಅವನನ್ನ ಸಾಯಿಸೋಕೆ 2.5 ಲಕ್ಷ ರೂಪಾಯಿನ ಶಿಹಾದ್ಗೆ ಕೊಡ್ತಾಳೆ. ಸೊ ಇದೆಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಕೂಡ ಆಗುತ್ತೆ. ಸೊ ಈಗ ಪೊಲೀಸರು ಡಾಲಿಯಾನ ಆರಾಮಾಗಿ ಅರೆಸ್ಟ್ ಮಾಡಬಹುದಿತ್ತು.
ಆದ್ರೆ ಅವರು ಡಾಲಿಯಾನ ಸಿಕ್ಕಾಕ್ಸೋಕೋಸ್ಕರ ಇನ್ನೂ ಒಂದ್ ಸ್ಟೆಪ್ ಮುಂದೆ ಹೋಗ್ತಾರೆ. ಡಾಲಿಯಾಗೆ ಶಿಹಾದ್ ಫೋನ್ ಮಾಡಿ ಮೈಕಲ್ ನ ಸಾಯಿಸೋಕ್ ಅಂತ ಒಬ್ಬ ಹಿಟ್ ಮ್ಯಾನ್ ನ ನಾನು ಹೈರ್ ಮಾಡಿದೀನಿ ಅಂತ ಅವಳಿಗೆ ಹೇಳ್ತಾನೆ. ಸೊ ಆ ಹಿಟ್ ಮ್ಯಾನು ನಿನ್ನ ಮೀಟ್ ಆಗೋಕ್ ಇವಾಗ ಬರ್ತಾನೆ. ಮೈಕಲ್ ಡೈಲಿ ಮಾಡುವಂತ ಆಕ್ಟಿವಿಟೀಸ್ ಗಳ ಬಗ್ಗೆ ನೀನ್ ಅವನಿಗೆ ಇನ್ಫಾರ್ಮೇಶನ್ ಕೊಡ್ಬೇಕಂತ ಡಾಲಿಯಾಗೆ ಶಿಹಾದ್ ಹೇಳ್ತಾನೆ. ಆದ್ರೆ ಒಬ್ಬ ಹಿಟ್ ಮ್ಯಾನ್ ತರ ವೇಷ ಹಾಕೊಂಡು ಡಾಲಿಯಾನ ಮೀಟ್ ಮಾಡಕ್ ಹೋಗಿದ್ದು ಪೊಲೀಸರು. ಸೊ ಈಗ ಡಾಲಿಯಾ ಕಾರ್ ಒಳಗಡೆ ಬಂದು ಕೂತ್ಕೋತಾಳೆ. ಬಟ್ ಅವಳಿಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಂದ್ರೆ ಅವಳನ್ನ ಒಂದು ಹಿಡನ್ ಕ್ಯಾಮ್ರಾ ರೆಕಾರ್ಡ್ ಮಾಡ್ತಿರುತ್ತೆ. ಇಲ್ಲಿ ಡಾಲಿಯಾ ನಿಮ್ ಕೈಲಿ ಎಷ್ಟು ಬೇಗ ಮೈಕಲ್ ನ ಸಾಯಿಸೋಕಾಗುತ್ತೆ ಅಂತ ಆ ಹಿಟ್ ಮ್ಯಾನ್ ವೇಷದಲ್ಲಿರುವಂತ ಪೊಲೀಸ್ ಆಫೀಸರ್ ಗೆ ಕ್ವಶನ್ ಮಾಡ್ತಾಳೆ. ಸೊ ಡಾಲಿಯಾ ಈ ವಾರದೊಳಗಡೆನೆ ಮೈಕಲ್ ನ ಸಾಯಿಸ್ಲೇಬೇಕು ಅಂತ ಹೇಳ್ತಾಳೆ. ಸೊ ಈಗ ಹಿಟ್ ಮ್ಯಾನ್ ವೇಷದಲ್ಲಿದ್ದಂತ ಈ ಪೊಲೀಸ್ ಆಫೀಸರ್ ಮೈಕಲ್ ನ ಸಾಯಿಸೋದ್ರ ಬಗ್ಗೆ ನಿನ್ ಶೋರ್ ಇದೆಯಾ ಅಂತ ಡಾಲಿಯಾಗೆ ಕ್ವಶನ್ ಕೇಳ್ತಾನೆ. ಈ ಕ್ವಶನ್ ಗೆ ಡಾಲಿಯಾ ಏನ್ ಆನ್ಸರ್ ಮಾಡ್ತಾಳಂತ ನೀವೇ ಕೇಳಿಸ್ಕೊಳ್ರಿ. $5,000% 5,000% ಶೋರ್ ಇದೀನಿ ಮೈಕಲ್ ನ ಸಾಯಿಸೋದ್ರ ಬಗ್ಗೆ ಅಂತ ಡಾಲಿಯಾ ಅಂದ್ಲು. ಸೊ 2 ದಿನ ಆದ್ಮೇಲೆ ಬೆಳಿಗ್ಗೆ 6:30ಕ್ಕೆ ನಾನು ಮೈಕಲ್ ನ ಸಾಯಿಸ್ತೀನಿ ಅಂತ ಈ ಹಿಟ್ ಮ್ಯಾನ್ ವೇಷದಲ್ಲಿ ಇದ್ದಂತ ಪೊಲೀಸ್ ಆಫೀಸರ್ ಡಾಲಿಯಾಗೆ ಹೇಳ್ತಾನೆ. ಸೊ ಮೈಕಲ್ ನ ನಾನು ಸಾಯಿಸ್ಬೇಕಾದ್ರೆ ನೀನ್ ಮನೇಲಿ ಇರ್ಬೇಡ, ಜಿಮ್ಮಿಗೆ ಹೋಗಿರು ಅಂತ ಈ ಹಿಟ್ ಮ್ಯಾನ್ ವೇಷದಲ್ಲಿ ಇದ್ದಂತ ಪೊಲೀಸ್ ಆಫೀಸರ್ ಡಾಲಿಯಾಗೆ ಹೇಳ್ತಾನೆ. ಸೊ ಹೇಗಿದ್ರು 2 ದಿನ ಆದ್ಮೇಲೆ ಮೈಕಲ್ ಸತ್ತೋಗ್ತಾನೆ. ಅವಾಗ ಅವನ್ ದುಡ್ಡು, ಆಸ್ತಿ, ಅಂತಸ್ತು ಎಲ್ಲ ನನಗೆ ಸೇರುತ್ತೆ ಅನ್ನೋ ಆಸೆಯಿಂದ ಡಾಲಿಯಾ ಕಾರಿಂದ ಇಳಿದು ಹೋಗ್ತಾಳೆ. ಸೊ ಇವತ್ತು ಮೈಕಲ್ ನ ಸಾಯಿಸೋ ದಿನ. ಮೈಕಲ್ ನ ಸಾಯಿಸೋಕೆ ಇವತ್ತು ಹಿಟ್ ಮ್ಯಾನ್ ಬರೋದ್ರಿಂದ ಬೆಳಿಗ್ಗೆ 5:43ಕ್ಕೆ ಡಾಲಿಯಾ ಜಿಮ್ಮಿಗೆ ಹೋಗ್ತಾಳೆ. ಸೊ ಇನ್ನೇನ್ ಮೈಕಲ್ ಸತ್ತೋಗ್ತಾನೆ. ಆಮೇಲೆ ಅವನ್ ದುಡ್ಡು, ಆಸ್ತಿ, ಅಂತಸ್ತು, ಪ್ರಾಪರ್ಟಿಗಳೆಲ್ಲ ನನಗ್ ಸೇರುತ್ತೆ ಅಂತ ಡಾಲಿಯಾ ತುಂಬಾ ಖುಷಿಯಿಂದ ಜಿಮ್ ನಲ್ಲಿ ವರ್ಕೌಟ್ ಮಾಡ್ತಿರ್ತಾಳೆ. ಆದ್ರೆ ಈ ಕಡೆ ಸೈಡು ಅವತ್ತು ಹಿಟ್ ಮ್ಯಾನ್ ವೇಷದಲ್ಲಿ ಡಾಲಿಯಾ ಜೊತೆ ಮಾತಾಡಿದಂತ ಪೊಲೀಸ್ ಆಫೀಸರ್ ಮತ್ತೆ ಅವ್ರ ಟೀಮ್ ನವ್ರು ಬಂದು ಮೈಕಲ್ ನ ಎದಳಿಸ್ತಾರೆ. ಅವಾಗ ತಾನೇ ನಿದ್ದೆಯಿಂದ ಎದ್ದಂತ ಮೈಕಲ್ ಗೆ ಪೊಲೀಸರು ಪ್ರತಿಯೊಂದು ವಿಷಯನ ಕ್ಲೀನ್ ಆಗಿ ಪಿನ್ ಟು ಪಿನ್ ಹೇಳ್ತಾರೆ. ಸೊ ಈ ವಿಷಯನ ಕೇಳಿಸ್ಕೊಂಡಂತ ಮೈಕಲ್ ತುಂಬಾನೇ ಬೇಜಾರಾಗಿ ಅಲ್ಲೇ ಎಲ್ರೂ ಮುಂದೆ, ಎಲ್ಲಾ ಗಂಡಸರು ಮುಂದೆನೆ ಆಳೋಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಸೊ ಮೈಕಲ್ ನ ದುಃಖನ ಅರ್ಥ ಮಾಡ್ಕೊಂಡು ಅವ್ನ ನೋವನ್ನ ಫೀಲ್ ಮಾಡಿದಂತ ಪೊಲೀಸ್ ಆಫೀಸರ್ಗಳು ಅವನಿಗೆ ಸಮಾಧಾನ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈಗ ಪೊಲೀಸರು ಮೈಕಲ್ ಮನೆ ಮುಂದೆ ಪೊಲೀಸ್ ಕಾರ್ಗಳನ್ನ ನಿಲ್ಸಿ ಏನೋ ನಡೀತಿದೆ ಅನ್ನೋ ಹಾಗೆ ಫೇಕ್ ಸೀನ್ ನ ಕ್ರಿಯೇಟ್ ಮಾಡ್ತಾರೆ. ಇದೇ ಟೈಮಿಗೆ ಜಿಮ್ ನಲ್ಲಿ ವರ್ಕೌಟ್ ನ ಮುಗಿಸಿ ಬಂದಂತ ಡಾಲಿಯಾಗೆ ತನ್ನ ಗಂಡ ಸತ್ತಿದ್ದಾನೆ ಅನ್ನೋ ಸುಳ್ಳು ಸುದ್ದಿನ ಪೊಲೀಸರು ಹೇಳ್ತಾರೆ. I'm Sergeant Ramsey. I'm the one that called you. Thank you for coming. I'm sorry to call you. Listen, we had a report of a disturbance at your house, and there were shots fired. Is your husband Michael? Okay, I'm sorry to tell you, ma'am. He's been killed. He's been killed, man. I'm sorry. No, he's not. Listen. No. Try to calm down. Listen, right now we need to get you to the station. No. We need to get you to our police station. I can't let you in, man. We have to do our job. If you want us to find this killer, okay? We need you to calm down. I'm gonna need you to go with these detectives, okay? Does he have enemies? Is there anyone that would want to hurt him? Okay, who would want to hurt him? Witnesses said they saw a black male running from me. I can't let you see him, ma'am. Ma'am, I cannot do this right now. Ma'am, I can't do it. Detective Yopi, I need you to take her to the station. I can't. Ma'am, go with these detectives. If you want to help your husband, okay? ಸೊ ಇಲ್ಲಿರೋ ಅಂತ ಎಲ್ಲ ಪೊಲೀಸ್ ಆಫೀಸರ್ಸ್ ಗಳಿಗೂ ಇಲ್ಲಿ ಡಾಲಿಯಾ ಅಳುತ್ತಿರೋದು ಫೇಕ್ ಅಂತ ಗೊತ್ತು. ಆದ್ರೂ ಕೂಡ ಅವರು ಕ್ಯಾರೆಕ್ಟರ್ ನ ಬ್ರೇಕ್ ಮಾಡ್ಲಿಲ್ದಂಗೆ ಈ ಫೇಕ್ ಸಿನಾರಿಯೋನ ಕಂಟಿನ್ಯೂ ಮಾಡ್ತಾರೆ. ಸ್ವಲ್ಪ ಹೊತ್ತು ಕಳೆದ ಮೇಲೆ ಪೊಲೀಸ್ ಸ್ಟೇಷನ್ ಗೆ ಡಾಲಿಯಾನ ಕರ್ಕೊಂಡು ಹೋಗ್ತಾರೆ. ನಿಮ್ ಹಸ್ಬೆಂಡ್ ನ ಯಾರು ಸಾಯಿಸಿರ್ಬೋದು, ಯಾಕೆ ಸಾಯಿಸಿರ್ಬೋದು, ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ ಅಂತ ಫೇಕ್ ಕ್ವಶನ್ ಗಳನ್ನ ಪೊಲೀಸರು ಡಾಲಿಯಾಗೆ ಕೇಳ್ತಾರೆ. ಹೀಗೆ ಸ್ವಲ್ಪ ಹೊತ್ತು ಇಂಟ್ರೋಗೇಷನ್ ಮಾಡಿದ್ಮೇಲೆ ಪೊಲೀಸು ಅಲ್ಲಿಂದ ಹೊರಗಡೆ ಹೋಗ್ತಾನೆ. ಈ ರೂಮ್ ನಲ್ಲಿ ಕ್ಯಾಮ್ರಾ ಇದ್ದಿದ್ದನ್ನ ಅಬ್ಸರ್ವ್ ಮಾಡಿದ್ದಂತ ಡಾಲಿಯಾ ಸಡನ್ ಆಗಿ ಫೇಕ್ ಆಗಿ ಅಳೋಕ್ ಸ್ಟಾರ್ಟ್ ಮಾಡ್ತಾಳೆ. ಸ್ವಲ್ಪ ಟೈಮ್ ಆದ್ಮೇಲೆ ವಾಪಸ್ ಬಂದಂತ ಪೊಲೀಸ್ ಆಫೀಸರ್ ಡಾಲಿಯಾ ಹತ್ರ ಬಂದು ನೀನ್ ಮಾಡ್ತಿರೋದೆಲ್ಲ ಡ್ರಾಮಾ, ನಿನ್ ಪ್ಲಾನಿಂಗ್ ಎಲ್ಲ ನಮಗ್ ಗೊತ್ತು, ಪ್ರತಿಯೊಂದು ವಿಡಿಯೋ ಟೇಪ್ ಆಗಿದೆ ಅಂತ ಅವಳಿಗೆ ಹೇಳ್ತಾನೆ. That's an undercover police officer. We filmed everything that you did, recorded everything that you did. You're going to jail for solicitation of first-degree murder of your husband.
I didn't do anything. Did you hear what I just told you? I heard what you said, but I didn't Everything, do anything. listen to me. Everything has been recorded. You were photographed in the convertible when you sat in his car in the front of CVS. What do you want to do? What do you want to do here? I didn't Dahlia? do anything. Listen to I me. didn't do anything. You're going to I didn't jail. do anything, please. I didn't do anything. Tell me you didn't do anything. I didn't do anything. You're going to jail today. ಇದ್ರ ಜೊತೆಗೆ ಮೈಕಲ್ ಏನು ಸತ್ತಿಲ್ಲ, ಬದುಕೇ ಇದ್ದಾನೆ ಅನ್ನೋ ವಿಷಯ ಕೂಡ ಪೊಲೀಸ್ ಆಫೀಸರ್ ಹೇಳ್ತಾನೆ. Your husband is well and alive. Thank God. Oh yeah, thank God. ಈ ವಿಷಯ ಕೇಳ್ತಿದ್ದಂಗೆ ನಾನು ನನ್ನ ಹಸ್ಬೆಂಡ್ ನ ನೋಡ್ಲೇಬೇಕಂತ ಬಹಳ ಪ್ರೀತಿ ಇದೆ ಅನ್ನೋ ತರ ಡಾಲಿಯಾ ನಾಟಕ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ. Can I see No, him? he doesn't want to see you. I so wanted to see him. He doesn't want to see you. Please. You better quit your playing. Listen to me. I want you to quit your acting. ಸೊ ಕೊನೆಗೆ ಡಾಲಿಯಾ ಕೈಗೆ ಬೇಡಿನ ಹಾಕಿ ಪೊಲೀಸರು ಮೈಕಲ್ ನ ಕರ್ಸಿ ರೂಮಿನ್ ಡೋರ್ ಹತ್ರ ನಿಲ್ಲಿಸ್ತಾರೆ. ಇಲ್ಲಿ ಡಾಲಿಯಾ ಮಾಡುವಂತ ನಾಟಕನ ನೀವೇ ನೋಡಿ. He's alive. Come here, please. Come here. Mike, come here. Come here, please. Come here. Can't fix it. Why not? I didn't do anything I to heard you. you. Mike, come here, please. Come here. Okay. Thank you. We'll take her back to Brooklyn, please. Come on. ಈಗಲೂ ಕೂಡ ಡಾಲಿಯಾ ಮೈಕಲ್ಗೆ ಇದೆಲ್ಲ ಸುಳ್ಳು ಅಂತ ಕನ್ವಿನ್ಸ್ ಮಾಡೋಕ್ ಟ್ರೈ ಮಾಡ್ತಿದ್ದಾಳೆ. ಆದ್ರೆ ಮೈಕಲ್ಗೆ ಪೊಲೀಸರು ಎಲ್ಲ ವಿಡಿಯೋ ಟೇಪ್ ಗಳನ್ನ ಮುಂಚೆನೆ ತೋರಿಸಿರ್ತಾರೆ. ಸೊ ಈ ಇಂಟ್ರೋಗೇಷನ್ ಎಲ್ಲ ಮುಗಿದ್ಮೇಲೆ ಪೊಲೀಸರು ಡಾಲಿಯಾನ ಒಂದು ಸೆಲ್ ಗೆ ಹಾಕಿರ್ತಾರೆ. ಇಲ್ಲಿ ಆಕ್ಚುಲಿ ಡಾಲಿಯಾಗೆ ಒಂದು ಫೋನ್ ಕಾಲ್ ಮಾಡೋಕೆ ಚಾನ್ಸ್ ಸಿಗುತ್ತೆ. ಸೊ ಈ ಟೈಮ್ ಅಲ್ಲಿ ಡಾಲಿಯಾ ಮೋಸ್ಟ್ಲಿ ಲಾಯರಿಗೆ ಫೋನ್ ಮಾಡಬಹುದು, ಇಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಫೋನ್ ಮಾಡಿ ಹೆಲ್ಪ್ ಕೇಳಬಹುದು ಅಂತ ನಾನು ಅಂದ್ಕೊಂಡಿದ್ದೆ. ಆಕ್ಚುಲಿ ಡಾಲಿಯಾ ಇಂಥ ಟೈಮ್ ಅಲ್ಲಿ ಅವಳ ಗಂಡ ಮೈಕಲ್ಲಿ ಕಾಲ್ ಮಾಡ್ತಾಳೆ. ಕಾಲ್ ಮಾಡೋದು ಅಷ್ಟೇ ಅಲ್ಲದೆ ಇದೆಲ್ಲ ಸುಳ್ಳು, ಇವರೆಲ್ಲ ಸೇರಿ ನಾನು ಸಿಕ್ಕಾಕ್ಸ್ತಾ ಇದಾರೆ, ಆ ವಿಡಿಯೋ ಟೇಪ್ ಗಳೆಲ್ಲ ಫೇಕ್ ಅಂತ ಹೇಳ್ತಾಳೆ. Yeah, what's up? Nothing, Mike. Can you please come here? Hey, listen, I don't want to fight with you. Honestly, I can't help you. Don't you understand what just happened? What they're saying is not true. How is that possible? Like, I'm sitting here. It's not true. It's not possible. You wouldn't even give me 2 minutes to talk to you, but it's not possible. ವರ್ಸ್ಟ್ ವಿಷಯ ಏನಂದ್ರೆ ಡಾಲಿಯಾ ಮೈಕಲ್ಗೆ ಈ ಟೈಮಲ್ಲಿ ಕೂಡ ಐ ಲವ್ ಯು ಅಂತಾಳೆ. Like, I love you. Don't do this to me. I'm sitting here. Everybody treated me awful here. I didn't do anything to you. You know me. ಬಟ್ ಇವಳು ಎಷ್ಟೇ ಡ್ರಾಮಾ ಮಾಡಿದ್ರು ಮೈಕಲ್ ಇದ್ಯಾವುದನ್ನು ಒಪ್ಕೊಳ್ಳಲ್ಲ, ಅವಳ ಮಾತುಗಳಿಗೆ ಮೆನುಪ್ಲೇಟ್ ಆಗಲ್ಲ. ನೆಕ್ಸ್ಟ್ ಡಾಲಿಯಾ ಅವಳ ಮದರ್ಗೆ ಫೋನ್ ಮಾಡ್ತಾಳೆ. ಅಮ್ಮನ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಡಾಲಿಯಾ ಮೈಕಲ್ ನ ಮನೆಯಿಂದ ಹೊರಗಡೆ ಹಾಕು ಅಂತ ಹೇಳ್ತಾಳೆ. ಆಕ್ಚುಲಿ ಅದು ಮೈಕಲಿನ್ ಮನೆ. ಅವನನ್ನ ಮೆನುಪ್ಲೇಟ್ ಮಾಡಿ ಆ ಮನೆನ ತನ್ನ ಹೆಸರಿಗೆ ಬರ್ಸ್ಕೊಂಡಿದ್ಲು. Yes, I'm here in Gun Club, and I heard Mike is at the house. I want him out of my house. Okay, well, right now we're going to need to have a lawyer first, It's my okay? house. The title's in my name. ಇಷ್ಟೆಲ್ಲ ಎವಿಡೆನ್ಸ್ ಇದ್ರೂ ಕೂಡ ಡಾಲಿಯಾ ಕೇಸಿಂದು ಬಹಳ ವರ್ಷಗಟ್ಲೆ ಟ್ರಯಲ್ಸ್ ನಡೆಯುತ್ತೆ. ಸೊ ಡಾಲಿಯಾದು ಕೊನೆ ಟ್ರಯಲ್ಗಿನ ಮುಂಚೆ ಒಂದ್ ಹತ್ರ ಅವಳನ್ನ ಇಂಟರ್ವ್ಯೂ ಮಾಡ್ತಾರೆ. ಸೊ ಈ ಇಂಟರ್ವ್ಯೂ ನಲ್ಲಿ ನಂದೇನು ತಪ್ಪೇ ಇಲ್ಲ, ಜನರು ನನ್ನನ್ನ ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಅಂತಾಳೆ. ಸೊ ಫೈನಲ್ ಆಗಿ ಕೊನೆ ಟ್ರಯಲ್ ಅಲ್ಲಿ ಡಾಲಿಯಾಗೆ 16 ವರ್ಷ ಶಿಕ್ಷೆ ಆಗುತ್ತೆ. As to count 1, we find the defendant guilty of solicitation to commit first-degree murder as charged in the information. ಸೊ ಡಾಲಿಯಾ ತನ್ನ ಶಿಕ್ಷಣ ಎಲ್ಲ ಮುಗಿಸ್ಕೊಂಡು 2032ಕ್ಕೆ ರಿಲೀಸ್ ಆಗ್ತಾಳೆ. ಆಗ ಅವಳಿಗೆ 50 ವರ್ಷ ಆಗಿರುತ್ತೆ. ಸೊ ಡಾಲಿಯಾ ಕೇಸು ಬಹಳ ಎಕ್ಸೈಟಿಂಗ್ ಅನ್ಸ್ತು ನನಗೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡಿದೆ. ಸೊ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಕಮೆಂಟ್ ಮಾಡಿ. ಇದೇ ತರದ್ದು ಡಿಫ್ರೆಂಟ್ ಆಗಿರುವಂತ ಡಾರ್ಕ್ ವಿಡಿಯೋಸ್ಗಳನ್ನ ನೋಡಕ್ಕೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.